ಚಿಕ್ಕನಾಯಕನಹಳ್ಳಿಯಲ್ಲಿ ಶುರುವಾಯಿತು ಯೂರಿಯಾ ಕೊರತೆ. ಯೂರಿಯಾ ಕೊಳ್ಳಲು ಕ್ಯೂನಲ್ಲಿ ನಿಂತು ಸುಸ್ತಾದ ರೈತರು. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ರಸಗೊಬ್ಬರ ಯೂರಿಯಾ ಕೊರತೆ ತಾಂಡವ ಆಡ್ತಾ ಇದೆ. ಈ ಕುರಿತಾಗಿ ವಿಧಾನಸಭೆಯಲ್ಲಿಯೂ ಚರ್ಚೆಯಾಗ್ತಾ ಇದೆ. ಅತ್ತ ರೈತರು ರಾಜ್ಯಾದ್ಯಂತ ನಮ್ಮ ಬೆಳೆಗಳು ಹಾಳಾಗಿ ಹೋಗ್ತಾ ಇವೆ, ನಮಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಜಿಲ್ಲೆಯಲ್ಲಿಯೂ ರಸಗೊಬ್ಬರದ ಕೊರತೆ ತಲೆದೂರಿದ್ದು, ಚಿಕ್ಕನಾಯಕನಹಳ್ಳಿಯಲ್ಲಿ ರೈತರು ರಸಗೊಬ್ಬರ ಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತು ಹೈರಾಣಾದ್ರು. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೌದು, ತಾಲೂಕಿನ ಕೆಲವು ಭಾಗಗಳಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಮುಗಿಬಿದ್ದ ಹಿನ್ನೆಲೆಯಲ್ಲಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ್ ಎಚ್ಎನ್ ಮಾತನಾಡಿ, 90% ಯೂರಿಯಾ ಈಗಾಗಲೇ ಬಾಕಿ ಇದ್ದು, ನಮ್ಮ ತಾಲೂಕಿನ ಮಟ್ಟಿಗೆ ಯಾವುದೇ ಯೂರಿಯಾ ಕೊರತೆ ಇಲ್ಲ. ಕೆಲ ರೈತರು ಅಗತ್ಯಕ್ಕಿಂತ ಹೆಚ್ಚು ಚೀಲಗಳನ್ನು ಖರೀದಿಸುತ್ತಿದ್ದಾರೆ. ಅದು ಯೂರಿಯಾ ಕೊರತೆಗೆ ಕಾರಣವಾಗ್ತಾ ಇದೆ. ಯೂರಿಯಾ ಅದರ ಬಗ್ಗೆ ಕೊರತೆ ಇದೆಯಾ ಇಲ್ವಾ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮಲ್ಲಿ ಯೂರಿಯಾ ಏನು ದಾಸ್ತಾನು ಇಲ್ಲಿವರೆಗೂ ಮಾಡಬೇಕಾಯ್ತೋ ಅಷ್ಟು ದಾಸ್ತಾನನ್ನ ಮಾಡಿದ್ದೀವಿ. ನಾನು ಈಗಾಗಲೇ ನಮಗೆ ಒಂದು ಮಳೆ ಒಂದು ವಾರದಿಂದ ಮಳೆ ಬರ್ತಿರೋದಕ್ಕೆ ಎಲ್ಲ ರೈತರು ಯೂರಿಯಾ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅದರಂತೆ ದಾಸ್ತಾನೀಕರಿಸಬೇಕಾಗಿರೋ ದಾಸ್ತಾನನ್ನು ನಾವು 100% ದಾಸ್ತಾನೀಕರಿಸ್ತೇವೆ. ಯಾವ ರೈತರು ಸಹ ಎದೆಗೊಂದು ಬೇಡ, ಎಲ್ಲೋ ಕಡೆಗೆಲ್ಲ ಯೂರಿಯಾ ಇಲ್ಲ ಎಲ್ಲ ಒಂಥರ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಇಲಾಖೆ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಂಡಿದೆ, ನಿಮಗೆ ದಾಸ್ತಾನೀಕರಿಸ್ತೇವೆ. ಈಗಾಗಲೇ ನಾವು ಕಂದಿಕೆರೆಗೆ ಯೂರಿಯಾನ 15 ಟನ್ ಕೊಟ್ಟಿದ್ದೇವೆ, ಮತ್ತು ದೊಡ್ಡಣೆಗೆರೆಗೆ 15 ಟನ್ ಕೊಡ್ತಾ ಇದ್ದೇವೆ, ಜೆಸಿಪುರಕ್ಕೆ 15 ಟನ್ ಕೊಡ್ತಿದ್ದೇವೆ. ರೇಣುಕಾ ಟ್ರೇಡರ್ಸ್ ಅವ್ರಿಗೆ ನಾಳಿಕೆ ಒಂದು 30 ಟನ್ ಬರುತ್ತೆ, ಮುಸ್ತಫಾ ಟ್ರೇಡರ್ಸ್ ಉಳಿಯಾರವ್ರಿಗೆ 20 ಟನ್ ಬರುತ್ತೆ. ಇದೇ ರೀತಿಯಲ್ಲಿ ನಮಗೆ ಒಂದು 250 ಟನ್ ಯೂರಿಯಾ ಅವಶ್ಯಕತೆ ಇದೆ ಒಂದು ತಿಂಗಳಲ್ಲಿ. ಅಷ್ಟು ಒಂದು ಯೂರಿಯಾನೂ ಸಹ ದಾಸ್ತಾನೀಕರಿಸ ಕ್ರಮ ವಹಿಸಿದ್ದೇವೆ. ದಯವಿಟ್ಟು ಯಾರೂ ಎದೆಗೊಂದು ರೈತರಲ್ಲಿ ವಿನಂತಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ಯೂರಿಯಾನ ಸುಮ್ಮನೆ ಈಗ ಒಂದು ಎಕರೆಗೆ 2 ಚೀಲ ಹೋಗೋದು, 1 ಚೀಲ ಹೋಗೋದು, ಈ ಥರ ಹೋಗ್ಬೇಡ್ರಿ. ದಯವಿಟ್ಟು ಯೂರಿಯಾನ ಒಂದು ಎಕರೆಗೆ ಹಾಕ್ಬೇಕಾರೋದು 22 kg ಯೂರಿಯಾನ ಒಂದು ಸತಿಗೆ ಹಾಕಬೇಕು. ದಯವಿಟ್ಟು ಅಷ್ಟೇ ಯೂರಿಯಾನ ದಯವಿಟ್ಟು ಹಾಕ್ರಿ. ಹೆಚ್ಚಿಗೆ ಯೂರಿಯಾ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ದಯವಿಟ್ಟು ಹಂಗೆ ಅಂದ್ಕೊಳಕೋಬೇಡ್ರಿ. ಕಾರಣ ಇಷ್ಟೇ, ಹೆಚ್ಚಿಗೆ ನೀವು ಯೂರಿಯಾ ಆದಷ್ಟು ಹಸಿರಾಗಿ ಕಾಣುತ್ತೆ, ಅದಕ್ಕೆ ಕೀಟರ ಬಾಧೆ ರೋಗ ಬಾಧೆ ಜಾಸ್ತಿ ಆಗುತ್ತೆ. ನೀವು ಹಾಕ್ತಂಥ ಯೂರಿಯಾ ಪ್ರಮಾಣ ಎಲ್ಲದು ಗಿಡಕ್ಕೆ ಸಿಗುತ್ತೆ ಅಂದ್ಬೇಡ್ರಿ. ಮಳೆ ಬಂತು ಅಂದರೆ ಅದು ಅರ್ಧ ಇಂಚಿಗಿನ ಕೆಳಗೆ ಹೋಯ್ತು ನಿಮಗೆ ಗೊತ್ತು, ಬೇರು ಅರ್ಧ ಇಂಚಿಂದ ಕೆಳಗಿರಲ್ಲ. ಆ ಬೇರು ಕೆಳಗೆ ಹೋಯ್ತು ಅಂದರೆ ಅದು ನೀರಿಗೆ ಭೂಮಿಯ ಅಂತರ್ಜಲಕ್ಕೆ ಹೋಗಿ ನೀರಿಗೆ ಹೋಗಿ ಆ ಯೂರಿಯಾ ಪ್ರಮಾಣ ಸೇರುತ್ತೆ. ಆವಾಗ ನಮ್ಮ ಅಂತರ್ಜಲನೂ ಸಹ ತೊಂದರೆಗಳಾಗುತ್ತೆ, ಪಾಯ್ಸನ್ ಆಗುತ್ತೆ. ದಯವಿಟ್ಟು ಮತ್ತೆ ಇಲ್ಲಾಂದ್ರೆ ಹೆಚ್ಚಿನ ಮಳೆ ಬಂದರೆ ಕೆರೆ ಕಟ್ಟೆಗಳನ್ನ ಸೇರುತ್ತೆ. ದಯವಿಟ್ಟು ಅದಕ್ಕೂ ಅವಕಾಶ ಮಾಡ್ಕೊಬಿಡ್ರಿ. 22 kg ಅಷ್ಟೇ ಯೂರಿಯಾ ಹಾಕಬೇಕು, ಅಂದರೆ ಅರ್ಧ ಮೂಟೆ ಯೂರಿಯಾ ಹಾಕಿದ್ರೆ ಸಾಕು ಒಂದು ಎಕರೆಗೆ. ದಯವಿಟ್ಟು ಆ ರೀತಿ ಬಳಸಿ. ನಿಮಗೆ ಸಾಕಾಗುವಷ್ಟು ಯೂರಿಯಾವನ್ನು ಇಲಾಖೆ ತರೋದಕ್ಕೆ ಸನ್ನದ್ಧವಾಗಿದೆ. 10 ದಿನ 12 ದಿನ 15 ದಿನಕ್ಕೆ ಬೆಳೆದಿರೋ ರಾಗಿಗೆ ಯೂರಿಯಾ ಹಾಕೋಬೇಡ್ರಿ. 25 ದಿನ ಆದಮೇಲೆ ದಯವಿಟ್ಟು ಯೂರಿಯಾ ಹಾಕ್ರಿ. ಈಗಾಗಲೇ ಬಿತ್ತಬೇಕಾದ್ರೆ ಗೊಬ್ಬರವನ್ನು ಏನು ಬಳಸಿರ್ತೀರಾ, ಸುಫಲ ಬಳಸಿದಾರೆ, 20 ಬಳಸಿದಾರೆ, ಕೆಲವರು DAP ಬಳಸಿದ್ರು, ಎಲ್ಲ ಗೊಬ್ಬರವನ್ನು ಬಳಸಿ ಬಿತ್ತಿದ್ದೀರಾ. ನಿಮಗೆ ಅದು 15 ದಿನ 20-25 ದಿನ ತನಕ ಆಗುವಷ್ಟು ಪೋಷಕಾಂಶವನ್ನು ಕೊಡುವಷ್ಟು ಗೊಬ್ಬರ ನೀವು ಬಿತ್ತಬೇಕಾದ್ರೆ ಬಳಸಿರ್ತೀರಾ. ದಯವಿಟ್ಟು ನೀವೇನಿದ್ರು ಏನು ಮೇಲ್ಗೊಬ್ಬರ ಅಂತ ಕೊಡೋದಾದರೆ ದಯವಿಟ್ಟು 25 ದಿನ ಆದಮೇಲೆ ಮೇಲ್ಗೊಬ್ಬರವನ್ನು ಕೊಡಿ. ಸಾಕಾಗುವಷ್ಟು ಯೂರಿಯಾವನ್ನು ತರೋದಕ್ಕೆ ಇಲಾಖೆ ಎಲ್ಲ ರೀತಿಯಲ್ಲೂ ಸನ್ನದ್ಧವಾಗಿದೆ, ಕೊಡುತ್ತೆ. ಅದೇ ರೀತಿಯಲ್ಲಿ ಏನು ನಮಗೆ ಗೊಬ್ಬರ ಕೊಡಬೇಕಾಗಿತ್ತೋ ಆ ಪ್ರಮಾಣದಲ್ಲಿ ಗೊಬ್ಬರನೂ ಸಿಗ್ತಿದೆ. ದಯವಿಟ್ಟು ಯಾರು ಏನು ಗಾಬರಿ ಆಗಬೇಡ್ರಿ. ಎಲ್ಲೋ ಒಂಥರ ಸಿಗುತ್ತೇನೋ ಅನ್ನೋದು ರೀತಿಯಲ್ಲಿ ಮನೆಗೆ ಹೋಗಿ ಕೂಡಾಕೆ ಹೋಗ್ಬೇಡ್ರಿ. ಈ ಸತಿ ಯೂರಿಯಾಕ್ಕೆ ಒಂದು ಸತಿಗೆ ಇನ್ನೊಂದು ಸತಿ ಯೂರಿಯಾ ಕೊಡ್ಬೇಕು ಅಂತ 2 ಚೀಲ ಯೂರಿಯಾ ಕೊಡಬೇಕು ಅಂತೇಳಿ ನೀವೆಲ್ಲದೂ ಒಂದೊಂದು ಸತಿ ಕೂಡಾಕೋಬೇಡ್ರಿ. ದಯವಿಟ್ಟು ಯೂರಿಯಾ ಸರಿಯಾದ ರೀತಿಯಲ್ಲಿ ದಾಸ್ತಾನೀಕರಿಸಲಾಗಿದೆ, ದಾಸ್ತಾನೀಕರಿಸೋದಕ್ಕೆ ಕ್ರಮನೂ ವಹಿಸ್ತೇವೆ. ದಯವಿಟ್ಟು ರೈತರು ಎದೆಗೊಂದು ಈ ಮಂತಲ್ಲಿ ನಮ್ಗೆ ಇನ್ನೂ 250 ಟನ್ ಯೂರಿಯಾ ಬರುತ್ತೆ, ಎಲ್ಲ ಕಡೆಗೂ ಯೂರಿಯಾ ಬರುತ್ತೆ. ದಯವಿಟ್ಟು ಯೂರಿಯಾನ ಬಂದು ತಗೊಂಡು ಹೋಗಂತ್ರಿ. ಎಲ್ಲರೂ ತುಂಬ ಭಯಭೀತರಾಗಬೇಡ್ರಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತಾನೆ. ಉತ್ತಮ ಮಳೆಯಾಗಿದೆ, ಉತ್ತಮವಾದ ಒಂದು ವಿಸ್ತೀರ್ಣ ಈಗಾಗಲೇ ರಾಗಿ ಪ್ರದೇಶದಲ್ಲಿ ಕೂಡಿದ್ದಾರೆ. ಅಂದರೆ 75-80% ರಾಗಿಯಲ್ಲೇ ಬಿತ್ತನೆ ಆಗಿದೆ. ಹೋಸತಿ 31,000 ಹೆಕ್ಟರ್ ಬಿತ್ತನೆ ಆಯಿತು. ನಮ್ಮ ಗುರಿಗಿನ್ನ ಜಾಸ್ತಿ ಬಿತ್ತನೆ ಆಗಿತ್ತು. ಈಗ 26,000 ಏನು ಹೆಕ್ಟರ್ ಹೇಳಿದೆವು, ನಮ್ದು 26,000 ಹೆಕ್ಟರ್ ಆಲ್ರೆಡಿ ಬಿತ್ತನೆ ಆಗಿದೆ. ಇನ್ನೇನು ಹೋಸತಿ ತೆಂಗಲ್ಲೆಲ್ಲ ಬಿತ್ತ ಅಂತಾರೋ, ಹೆಸರು ಕಾಳು ಹಾಕಿದ ನಂತರ ಹೋಗಿ ಹೆಸರು ಕೂಳೆಗೆ ರಾಗಿ ಬಿತ್ತಂತಾರೆ ಅಂತ ಅಷ್ಟು ಜನ ಮಾತ್ರ ಇದ್ದೀರಾ. ಮತ್ತು ಕೆಲವರು ನಾಟಿ ಮಾಡೋರಿದ್ದಾರೆ ಅಂತ ರೈತರು ಮಾತ್ರ ಇದ್ದೀರಾ. ಇನ್ನೂ
5,000 ಬಿತ್ತನೆ ಆಗುತ್ತೆ. ನೀವು ಬಿತ್ತನೆ ಮಾಡಿ, ಬಿತ್ತನೆ ಆದ ಸಾಕಷ್ಟು ರಸಗೊಬ್ಬರ ಕಾಂಪ್ಲೆಕ್ಸು ಇದ್ರಾಗಂತೂ ಯಾವುದೇ ತೊಂದರೆ ಇಲ್ಲ, ಯೂರಿಯಾದಲ್ಲೂ ಯಾವುದೇ ತೊಂದರೆ ಇಲ್ಲ. ದಯವಿಟ್ಟು ರೈತರು ಬಿತ್ತನೆ ಮಾಡಿ, ಇಲಾಖೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತೆ. ಬಿತ್ತನೆ ಮಾಡಿದಂಥ ರೈತರು ದಯವಿಟ್ಟು ಬಿತ್ತಬೇಕಾದ್ರೆ ಪೊಟ್ಯಾಶುಕ್ತ ಗೊಬ್ಬರವನ್ನು ಬಳಸಿ ಬಿತ್ತನೆ ಮಾಡಿ. ಈಗಾಗಲೇ ಸುಮಾರು ಸತಿ ಎಲ್ಲ ಪೇಪರ್ ಸ್ಟೇಟ್ಮೆಂಟಲ್ಲೂ ಕೊಡ್ತಾ ಇರ್ತೇನೆ. ಪೊಟ್ಯಾಶುಕ್ತ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸಿ ಬಿತ್ತನೆ ಮಾಡಿ, ಆವಾಗ ಉತ್ತಮವಾದ ಇಳುವರಿ ಬರುತ್ತೆ ಅಂತೇಳಿ ಎಲ್ಲ ರೈತರಲ್ಲೂ ಸಹ ವಿನಂತಿ ಮಾಡ್ಕೊತೇನೆ. ಸರ್, ಇದು ಕೆಲವು ಶಾಪ್ಗಳ ಮುಂದೆ ಇಲ್ಲೂ ನಿನ್ನೆ ಇವತ್ತು ಕೆಲವು ರೈತರು ಅಂದರೆ ಗೊಬ್ಬರ ಬೇಕು ಅಂತ ಕ್ಯೂ ನಿಂತಿರೋದು ಕಂಡು ಬರ್ತಾ ಇದೆ. ಈಗ ರೈತರು ತಗೊಂಡೋಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ, ಅದಕ್ಕೆ ಏನು ಹೇಳ್ತೀರಾ? ಈಗ ಇದಕ್ಕೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ತಗೊಳ್ಳಿ. ಹೌದು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಾಳಿ. ಜಾಸ್ತಿ ತಗೊಂಡೋಗಿ ಸ್ಟೋರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ 15 ದಿನಕ್ಕೆ ಒಂದ್ಸತಿ ಟ್ಯಾಬ್ ಡ್ರೆಸ್ ಕೊಟ್ಟು 20 ದಿನಕ್ಕೆ ಇನ್ನೊಂದು ಸತಿ ಕೊಡೋಣ ಅಂತ ಮನಸ್ಥಿತಿ. ದಯವಿಟ್ಟು 25 ದಿನ ಆದಮೇಲೆ ಮೇಲ್ಗೊಬ್ಬರವಾಗಿ ನೀಡ್ರಿ. ನಿಮಗೆ ಬೇಕಾದ ಈಗ ನನಗಿರುವ ಮಾಹಿತಿಯಿಂದ 65ರಿಂದ 70% ಜನ ಈಗಾಗಲೇ ರಸಗೊಬ್ಬರವನ್ನು ದಾಸ್ತಾನೀಕರಿಸಿದ್ದಾರೆ. ಇನ್ನೂ ಒಂದು 30% ಜನಕ್ಕೆ ಯೂರಿಯಾ ದಾಸ್ತಾನೀಕರಿಸೋಕ್ಕೆ ಕ್ರಮ ವಹಿಸ್ತಿದ್ದಾರೆ. ನಮಗೆ 250 300 ಟನ್ ಅಷ್ಟೇ ಬೇಕಾಗಿರೋದು. 2 ದಿನ ಏನು ಮಳೆ ಬಂದ್ಬಿಡ್ತಲ್ಲ, ಹಂಗಾಗಿ ಎಲ್ಲ ರೈತರು ಸಹ ಧಾವಿಸಿ ಅಂಗಡಿ ಕಡೆ ಬರ್ತಾ ಇದ್ದಾರೆ. ದಯವಿಟ್ಟು ಆ ಥರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಾಸ್ತಾನೀಕರಿಸ್ತೇವೆ ಏನು ಇವತ್ತ ನಾಳೆ ಒಳಗೆ, ಇನ್ನು 3 ದಿನದೊಳಗೆ ಎಲ್ಲ ಅಂಗಡಿಗಳಲ್ಲೂ ಸಹ ಯೂರಿಯಾ ರಸಗೊಬ್ಬರ ಇರುತ್ತೆ. ದಯವಿಟ್ಟು ಯಾರು ಒಂದೇ ಸತಿ ನುಗ್ಗಿ ಎಲ್ಲರೂ ಯಾವುದೋ ಒಂದು ಅಗ್ನೆ ಗೊಬ್ಬರ ಐತೆ ಅಂತೇಳಿ ಅಂದನ ಕೆರೆಯಿಂದಲೋ ಶೆಟ್ಟಿ ಕೆರೆಯಿಂದಲೋ ಉಳಿಯಾರಿಂದ ಎಲ್ಲರೂ ಒಂದೇ ಅಂಗಡಿ ಬರೋದ್ರಿಂದ ಈ ರೀತಿ ಒಂದು ಮನಸ್ಥಿತಿ ಆಗ್ತಿದೆ. ದಯವಿಟ್ಟು ನೀವು ಆ ಥರ ತೊಂದರೆಗೆ ಈಡಾಗಬೇಡ್ರಿ. ಒಂದು 3 ದಿನದಲ್ಲಿ ಎಲ್ಲ ಹೋಬಳಿ ಕೇಂದ್ರದಲ್ಲೂ ಸಹ ಯೂರಿಯಾ ರಸಗೊಬ್ಬರ ಸಿಗುತ್ತೆ. ದಯವಿಟ್ಟು ಅಲ್ಲೇ ನೀವು ರಸಗೊಬ್ಬರವನ್ನು ಪಡೀರಿ. ಇದೀಗ ವರುಣನ ಕೃಪೆಯಿಂದ ಉತ್ತಮ ಫಲದ ನಿರೀಕ್ಷೆಯಲ್ಲಿರುವ ರೈತರು ಸರಿಯಾದ ಸಮಯಕ್ಕೆ ಯೂರಿಯಾ ಪಡೆಯಲು ಚಿಕ್ಕನಾಯಕನಹಳ್ಳಿಯ ಹಲವು ರಸಗೊಬ್ಬರ ಅಂಗಡಿಗಳಿಗೆ ಆಗಮಿಸಿದ್ದಾರೆ. ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರಿಂದಲೇ ಈಗ ಖರೀದಿಸಲು ಬಂದಿದ್ದೇವೆ ಎಂದಿದ್ದಾರೆ. ಇದು ಏನಕ್ಕೆ ಬಂದಿದ್ರೆ ಇಲ್ಲಿ ಬಂದಿದ್ದೀವಿ. ಯೂರಿಯಾ ರೈತನಿಗೆ ಒಬ್ಬನ ಮನುಷ್ಯನಿಗೆ ಒಂದು ಮೂಟೆ ಒಂದು ಎಕರೆಗೆ ಒಂದು ಮೂಲಿಗೂ ಹಾಕಕ್ಕಾಗಲ್ಲ. ಸರ್ಕಾರದವ್ರು ಅವ್ರು ಏನ್ ಮಾಡ್ತಾ ಇದ್ರು ಕಾಣೆ. ನಿಮ್ಗೆ ಎಷ್ಟು ಮೂಟೆ ಬೇಕು? ನಮ್ಗೆ 6 ಮೂಟೆ ಬೇಕು. ಏನ್ ಬೆಳೆ ಮಾಡಿದ್ರೆ? ನಾವು ರಾಗಿ, ಅವರೇ, ಜೋಳ. ಅಂದ್ರೆ ಇವಾಗ ಇಲ್ಲೇನ್ ಹೇಳ್ತಾ ಇದಾರೆ, 1 ಮೂಟೆ ಒಬ್ರಿಗೆ. ಯಾಕಂದ್ರೆ ಬಂದಿರೋದು 250 ಚೀಲ ಅಷ್ಟೇನೆ, ಬಟ್ ಎಲ್ಲಾರ್ಗು ಡಿವೈಡ್ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಈಗ ಹಂಗಾಗಿ ನಮಗೆ ರೈತರಿಗೆ ವೀರ್ಯ ಸಾಕಾಗ್ತಿಲ್ಲ. ನಮಗೆ ಅಂತಲ್ಲ, ಲೈನಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಲೈನಲ್ಲಿ ನಿಂತಿದ್ದಾರೆ. ಎಲ್ಲರೂ ಒಬ್ಬ ಮನುಷ್ಯನಿಗೆ 5ರಿಂದ 6 ಮೂಟೆ ಬೇಕು. ಅಂದ್ರೆ ವರ್ಷ ಈಗಿನ ಈ ವರ್ಷ ಹಿಂಗಾಗಿದೆಯಾ? ಎಷ್ಟು ಚೀಲ ಬೇಕು ನಿಮ್ಗೆ? ಏನ್ ಬೆಳೆ ಮಾಡಿದೀರಾ? ನಿಮ್ಗೆ 4 ಮೂಟೆ ಬೇಕು, 1 ಮೂಟೆ ಕೊಡ್ತಾ ಇದಾರೆ. ಬಹಳಷ್ಟು ಮಂದಿ ನೋಡಿದೆ ಯೂರಿಯಾ ಸರಿಯಾದ ಟೈಮ್ ಹೋದೆ ಎಲ್ಲ ರೈತರು ಇಂಪ್ರೂವ್ಮೆಂಟ್ ಆಗಲ್ಲ ಅಲ್ವಾ? ಸರಿಯಾದ ಸಮಯಕ್ಕೆ ಯೂರಿಯಾ ಸಿಗ್ಬೇಕು ಅಷ್ಟೇ. ನಾವು ಈ ವರ್ಷ ಹಿಂಗಾಗಿದೆ, ವರ್ಷ ಇದೆ. ವರ್ಷ ಏನು ತೊಂದರೆ ಇರಲಿಲ್ಲ, ಈ ವರ್ಷ ಹಿಂಗಾಗಿದೆ. ಎಷ್ಟು ಮೂಟೆ ಬೇಕು ನಿಮಗೆ? ನಮಗೊಂದು 4 ಮೂಟೆ ಬೇಕು. ಏನು ಹೇಳ್ತಾರೆ ಇಲ್ಲಿ? ಏನು ಹೇಳ್ತಾರೆ, ಕ್ಯೂನಲ್ಲಿ ನಿಂತ್ಕೊಂಡ್ರೆ ಬಂದು ಬರೋದಾಗ ಸ್ಟಾಕ್ ಇರೋ ಗಂಟೆ ಕೊಡ್ತೀನಿ ಅಂತ ಲಾಸ್ಟು. ಇನ್ನು ರಸಗೊಬ್ಬರದ ಅಂಗಡಿ ಮಾಲೀಕ ಮಾತನಾಡಿ 270 ಚೀಲ ಯೂರಿಯಾ ಬಂದಿದೆ. ಬಂದಿರುವುದರಲ್ಲಿಯೇ ನಾವು ಕೊಡ್ತಿದ್ದೇವೆ. ಕೆಲವರು ಜಾಸ್ತಿ ಕೇಳ್ತಾರೆ, ನಾವು ಹಾಗೆಲ್ಲ ಕೊಡೋದಕ್ಕಾಗಲ್ಲ, ಎಲ್ರಿಗೂ ಸರಿಸಮನಾಗಿ ಹಂಚಬೇಕು ಎಂದಿದ್ದಾರೆ. ರೈತರು ತುಂಬಾ ಜನ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ. ಡಿವೈಡ್ ಮಾಡಿ ಕೊಟ್ಟಿದ್ದೀರಾ? ಒಂದೊಂದು ಚೀಲ ಕೊಡ್ತಾ ಇದ್ದೀವಿ. ಈಗ ಅಂದ್ರೆ ಎಷ್ಟಾಗಿ ಬಂದಿತ್ತು ಸರ್ ಅಂದಾಜು? 270 ಚೀಲ ಬಂದಿತ್ತು. ಒಬ್ಬೊಬ್ಬರಿಗೆ ಜಾಸ್ತಿ ಜನ ಇರೋದ್ರಿಂದ ಒಬ್ಬರಿಗೆ ಕೊಟ್ಟರೆ ಬೇರೆಯವ್ರಿಗೆ ಸಿಗಲ್ಲ ಅನ್ನೋ ಉದ್ದೇಶದಿಂದ ಎಲ್ಲ ರೈತರಿಗೂ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ರೈತರಿಗೂ ಒಂದೊಂದು ಚೀಲ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವಾಗ ಬರ್ಬೋದು ಸರ್? ನೆಕ್ಸ್ಟ್ ಯಾವಾಗ ಅಂತ ಖಚಿತವಾಗಿ ಮಾಹಿತಿ ಇಲ್ಲ, ಇನ್ನೊಂದು 2-3 ದಿನದಲ್ಲಿ ಬರ್ಬೋದು. ರೈತರಿಗೆ ಏನು ಹೇಳ್ತೀರಾ ನೀವು ಈ ಪರಿಸ್ಥಿತಿ ಬಗ್ಗೆ? ತುಂಬಾ ಗಾಬರಿ ಆಗೋದು ಬೇಡ. ಯೂರಿಯಾ ಪ್ರತಿ ಸೊಸೈಟಿಗಳಿಗೆ ಬರೋ ಥರ ನಮ್ಮ ಕೃಷಿ ಇಲಾಖೆ ಸಾಹೇಬರು ಇಂಡೆಂಟ್ ಹಾಕ್ಸಿದ್ದಾರೆ. ಯಾರು ಗಾಬರಿ ಬೇಡ, ಬರುತ್ತೆ ಯೂರಿಯಾ. ಎಲ್ಲರೂ ಸ್ವಲ್ಪ ನಿಧಾನಕ್ಕೆ ನಿಮ್ಮ ಸೊಸೈಟಿಗಳು, ನಿಮ್ಮ ಹತ್ರ ಇರೋ ಸೊಸೈಟಿಗಳಲ್ಲಿ ಯೂರಿಯಾ ರಸಗೊಬ್ಬರ ತೆಗೆದುಕೊಳ್ಳಿ. ತುಂಬ ಆತರ ಮಾಡ್ಕೋಬೇಡಿ, ಗಾಬರಿನೂ ಆಗಬೇಡಿ, ಎಲ್ಲರಿಗೂ ಸಿಗುತ್ತೆ. ಇವಾಗಿರೋ ಕೃಷಿ ಸಹಾಯಕ ನಿರ್ದೇಶಕರು ತುಂಬ ಒಳ್ಳೆಯವರು, ADA ಸಾಹೇಬರು ಎಲ್ಲ ಸೊಸೈಟಿಗೂ ಮನವಿ ಮಾಡಿ ಅವ್ರಿಗೆ ಇಂಡೆಂಟ್ ಹಾಕ್ಸಿ ಕೊಡ್ತಾ ಇದ್ದಾರೆ. ಬರುತ್ತೆ ಯೂರಿಯಾ ತಗೊಳ್ಳಿ, ಆತರ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ, ಸಿಗುತ್ತೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.